ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಗುಡ್ ಮಾರ್ನಿಂಗ್. ಹಾಯ್ ಮಾಡು. ಹಾಯ್. ನಿನ್ನ ಹೆಸರೇನು? ಏನು ನಿನ್ನ ಹೆಸರು? ಕೃಷಿಕಾ. ನೀ ಸ್ಕೂಲ್ಗೆ ಹೋಗಲ್ಲ? ಯಾವಾಗಿಂದ ಹೋಗ್ತಿ? ನಾಳೆಯಿಂದ ಹೋಗ್ತಿ. ಭಯ ಎಲ್ಲಿ ಹೋಗಿನ? ಟ್ಯೂಷನ್ಗೆ ಹೋಗಿನ? ಸ್ಕೂಲ್ಗೆ ಹೋಗ್ಯಾನ? ಎಲ್ಲಿ ಹೋಗಿನ? ಸ್ಕೂಲ್ಗೆ ಹೋಗಿ ಟ್ಯೂಷನ್ಗೆ ಹೋಗಿ ಸ್ಕೂಲ್ಗೆ ಹೋಗ್ಯಾನ? ಮಮ್ಮ ಮಾಡ್ದಿ? ಏನು ತಿಂದಿ? ಓಕೆ ಬನ್ನಿ ಫ್ರೆಂಡ್ಸ್, ಈಗ ಅನ್ನ ಉಳಿದಿರ್ತೈತಲ್ಲ ಅದರಲ್ಲೇ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಚೆನ್ನಾಗಿ ಆಗ್ತದೆ ದೋಸೆ, ಮಾಡಿ ಟ್ರೈ ಮಾಡಿ ಬನ್ನಿ ಮಾಡಿ. ಓಕೆ ಬನ್ನಿ ಫ್ರೆಂಡ್ಸ್, ರಾತ್ರಿ ಉಳಿದಿರೋ ಅನ್ನದಲ್ಲಿ ದೋಸೆ ಮಾಡೋದು. ನಾನು ಅಕ್ಕಿನ ರಾತ್ರಿನೇ ನೆನೆ ಹಾಕಿದ್ದೆ, ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ 2 ಸ್ಪೂನ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಸ್ಪೂನ್ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಅನ್ನ, ಜಾಸ್ತಿ ಹಾಕಿದರೆ ಮೆತ್ತಾಗುತ್ತೆ ದೋಸೆ. ಸ್ವಲ್ಪ ನೀರು, ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಎಷ್ಟು ಸಣ್ಣ ಬೇಕಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಸಣ್ಣ ಆದರೆ ಸಾಕು ನಮಗೆ. ಮಿಕ್ಸಿ ಮಾಡ್ಕೊಂಡಿದ್ದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಅದೇ ಥರ ಎಲ್ಲನೂ ಹರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅಷ್ಟೂ ಸೇಮ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸೋಡಾ ಪುಡಿ, ಒಂದು ಸ್ವಲ್ಪ ಸಕ್ಕರೆ, ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆವಾಗಲೇ ನಾನು ತವಾ ಕಾಸೋಕೆ ಇಟ್ಟಿದ್ದೆ, ಈಗ ತವಾ ಕಾದಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ನೋಡಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ ನೀವು ಕೂಡ. ನೋಡಿ ದೋಸೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡ್ಮೇಲೆ ಈಸಿಲಿ ಎದ್ದೇಳುತ್ತೆ, ನಾವೇನು ಅದಕ್ಕೆ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಈಸಿಲಿ ಎದ್ದೇಳ್ತಾ ಇದೆ. ಆಯಿತು ನೋಡಿ ಫ್ರೆಂಡ್ಸ್, ಇದನ್ನ ತೆಗೆದುಬಿಟ್ಟು ನಾವು ಇನ್ನೊಂದು ದೋಸೆ ಹಾಕ್ಕೊಳ್ಳೋಣ. ಇದಕ್ಕೆ ಆಯಿಲ್ ಹಾಕೋದು ಬೇಡ, ಹಾಗೆ ಹಾಕ್ಕೊಳ್ಳೋಣ. ನಾವು ಒಬ್ಬೊಬ್ಬರು ಆಯಿಲ್ ತಿಂತೀರಲ್ವಲ್ಲ, ಆಯಿಲ್ ಹಾಕ್ಲಿಲ್ಲಿದ್ರೂ ಅದು ಈಸಿಲಿ ಬರುತ್ತೆ ಫ್ರೆಂಡ್ಸ್. ನೋಡಿ ಬೇಕಾದರೆ. ನೋಡಿ ಫ್ರೆಂಡ್ಸ್, ಈಗ ದೋಸೆ ಎದ್ದಿದೆ ನೋಡಿ ಹೇಗೆ ಈಸಿಲಿ ಬರ್ತಾಯಿದೆ ಅಂತ. ನಾವು ಆಯಿಲ್ ಹಾಕ್ಕೋಬೇಕಂತೇನಿಲ್ಲ, ಆಯಿಲ್ ಹಾಕ್ಲಿದ್ರೂ ದೋಸೆ ಬರುತ್ತೆ. ಈಗ ನೋಡಿ ನಾನು ಇದಕ್ಕೆ ಆಲೂಗಡ್ಡೆ ಬಾಜಿ ಮಾಡಿದ್ದೆ. ದೋಸೆ ಮಾಡಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ನೋಡಿ ನಾನು ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆದರೆ ಬೇಬಿ ನೋಡಿಲಿ ದೋಸೆ ಚೆನ್ನಾಗೈತಿ, ತಿಂದು ಇಲ್ಲ ಮತ್ತೆ ಈಗ ಏನು ಮಾಡತ್ತಿ? ತಿನ್ನತ್ತಿ? ಓಕೆ ಬಾಯ್ ಬಾಯ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.